ಕಾವ್ಯಶೈವ ಮದುವೆಗೆ ತಯಾರಿ. ಸೊ ಕಾವ್ಯಶೈವ ಅವರು ಒಂದು ಸಂಬಂಧಿಕರಲ್ಲೇ ಮದುವೆಯನ್ನು ಆಗ್ತಿದ್ದಾರೆ. ಅವರ ಅತ್ತೆ ಮಗನನ್ನ ಮದುವೆಯನ್ನು ಆಗ್ತಿದ್ದಾರೆ. ಸೊ ಯಾವಾಗ ಮದುವೆ, ಯಾರು ಈ ಹುಡುಗ, ಸೊ ಗಿಲ್ಲಿ ಅವರನ್ನ ಏನಾದರೂ ಮರ್ತರ ಕಾವ್ಯಶೈವ, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇದ್ರ ಬಗ್ಗೆ ಈ ಒಂದು ಟಾಪಿಕ್ ಬಗ್ಗೆ ನಿಮ್ಗೆ ಏನು ಅನಿಸ್ತೇನೆ ಅಂದ್ರೆ ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಗಿಲ್ಲಿ ಹಾಗೆ ಕಾವ್ಯ ಒಂದೊಳ್ಳೆಯ ಅದ್ಭುತವಾದ ಜೋಡಿಯಾಗಿದ್ದರು. ಕಾವ್ಯಶೈವ ಅವರು ಕೂಡ ಗಿಲ್ಲಿ ಮೇಲೆ ತುಂಬಾನೇ ಒಂದು ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ರು. ಒಂದು ಗಿಲ್ಲಿ ಅವರು ಬಿಗ್ ಬಾಸ್ ಗೆದ್ದಾಗ ಆಗಿರ್ಬೋದು, ಕಂಗ್ರಾಟ್ಸ್ ಗಿಲ್ಲಿ, ಸೊ ನೀನು ತುಂಬಾನೇ ಶ್ರಮ ಪಟ್ಟಿದ್ಯಾ, ಸೊ ನೀನು ಖಂಡಿತವಾಗ್ಲೂ ಒಂದು ಒಳ್ಳೆಯ ಲೆವೆಲ್ಗೆ ಬೆಳಿತೀಯಾ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಿದ್ರು. ಇನ್ನು ಗಿಲ್ಲಿ ಅವರ ಹೆಸರು ಬಂದಾಕ್ಷಣ ಒಂದು ಕಾವ್ಯಶೈವ ಅವರ ಮುಖದಲ್ಲಿ ಮಂದಹಾಸ ಕೂಡ ಬರ್ತಾ ಇತ್ತು. ಸೊ ಈ ರೀತಿಯಾಗಿದ್ದಂಥ ಗಿಲ್ಲಿ ಕಾವ್ಯ ನಡುವಿನ ಸಂಬಂಧ ಯಾಕೆ ದೂರ ಆಯಿತು, ಸೊ ಇವರಿಬ್ರು ಯಾಕೆ ದೂರ ಆದ್ರು, ಹಲವಾರು ಬಾರಿ ಗಿಲ್ಲಿ ಹಾಗೆ ಕಾವ್ಯ ಕಾಲ್ನಲ್ಲಿ ಮಾತನಾಡಿದ್ರು. ತುಂಬಾನೇ ನಾನು ನಿನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಗಿಲ್ಲಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಕಾವ್ಯಶೈವ ಅವರು ಒಂದು ಹಲವಾರು ಬಾರಿ ಮಾತನಾಡಿದಾಗ ಸೊ ಹೇಳಿದ್ರು. ಸೊ ಆ ಕಾಲ್ ರೆಕಾರ್ಡ್ಗಳು ಕೂಡ ತುಂಬಾ ವೈರಲ್ ಆಗಿದ್ವು. ಸೊ ಈ ರೀತಿಯಾದ ಕಾವ್ಯ ಗಿಲ್ಲಿ ಯಾಕೆ ದೂರ ಆದ್ರು, ಕಾವ್ಯಶೈವ ಯಾಕೆ ಇನ್ನೊಂದು ಮದುವೆಗೆ ಒಪ್ಕೊಂಡ್ರು, ಸೊ ಏನಾದರೂ ಗಿಲ್ಲಿ ಹಾಗೆ ಕಾವ್ಯ ಮದುವೆ ಗಿಲ್ಲಿ ಹಾಗೆ ಕಾವ್ಯ ನಡುವೆ ಕಲಹ ಆಯ್ತಾ, ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಗಿಲ್ಲಿ ಅಂತ ತಕ್ಷಣ ನೆನಪು ಬರೋದು ಒಂದು ಹಳ್ಳಿ ಪ್ರತಿಭೆ ಆಗಿರೋದ್ರಿಂದ, ಗಿಲ್ಲಿ ಅವರು ಹಳ್ಳಿಯವರಾಗಿರೋದ್ರಿಂದ ಕಾವ್ಯಶೈವ ಅವರು ಏನಾದರೂ ಗಿಲ್ಲಿ ಅವ್ರನ್ನ ದೂರ ಮಾಡ್ಕೊಂಡ್ರ, ಗಿಲ್ಲಿ ತಂದೆ ತಾಯಿಯವರು ಕೂಡ ಹಳ್ಳಿಯವರು, ಸೊ ಇವ್ರಿಗೆ ನಮಗೆ ಸಟ್ ಹಾಕಲ್ಲ ಅಂತಕ್ಕಂಥ ಮಾತನ್ನ ಒಂದು ತಲೆಯಲ್ಲಿ ವಿಚಾರವನ್ನ ಇಟ್ಕೊಂಡು ಗಿಲ್ಲಿ ಅವರನ್ನ ಕಾವ್ಯಶೈವ ಅವರು ದೂರ ಮಾಡ್ಕೊಂಡ್ರ. ಸೊ ಇದೆಲ್ಲದ್ರ ಬಗ್ಗೆ ನೋಡೋದಾದ್ರೆ ಖಂಡಿತವಾಗ್ಲೂ ಸ್ನೇಹಿತರೆ ಯಾವ ರೀತಿಯಾಗಿದೆಯಪ್ಪ ಅಂತಂದ್ರೆ, ಈಗಿನ ಸಮಾಜದಲ್ಲಿ ಒಂದು ಹಳ್ಳಿ ಪ್ರತಿಭೆಗಳನ್ನ ಯಾರೂ ಇಷ್ಟಪಡೋದಿಲ್ಲ, ಒಂದು ಹಳ್ಳಿಯ ಒಂದು ಮನುಷ್ಯರನ್ನ ಯಾರು ಕೂಡ ಇಷ್ಟಪಡೋದಿಲ್ಲ. ಒಂದು ಶ್ರೀಮಂತ ಮನುಷ್ಯರಾಗಿರ್ಬೋದು, ಸೊ ಶ್ರೀಮಂತ ವ್ಯಕ್ತಿಗಳನ್ನ ಎಲ್ಲರೂ ಕೂಡ ಮದುವೆ ಆಗ್ತಾರೆ. ಸೊ ಈ ರೀತಿಯಾದ ಸಂದರ್ಭಗಳಲ್ಲಿ ಒಂದು ಹಳ್ಳಿಯ ಮನಸ್ಸಿನ ಒಂದು ಪ್ರತಿಭೆ ಆಗಿರ್ಬೋದು, ಒಂದು ಹಳ್ಳಿಯ ಹುಡುಗ ಆಗಿರ್ಬೋದು, ಸೊ ಅವ್ರಿಗೆ ತುಂಬಾನೇ ಒಂದು ಚೆನ್ನಾಗಿ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ನನ್ನ ಹೆಂಡತಿನ ಆ ರೀತಿ ನೋಡ್ಕೋಬೇಕು, ಈ ರೀತಿ ನೋಡ್ಕೋಬೇಕು, ಸೊ ದುಡ್ಡು ಮಾತ್ರ ಕಡಿಮೆ ಇರ್ಬೋದು, ಆದರೆ ಒಂದು ಪ್ರೀತಿಯಲ್ಲಿ ಯಾವುದೇ ಒಂದು ಕೊರತೆಯನ್ನ ನಮ್ಮ ಹಳ್ಳಿ ಹುಡುಗರು ಯಾವುದೇ ಒಂದು ಕೊರತೆಯನ್ನ ಒಂದು ಪ್ರೀತಿಯಲ್ಲಿ ಕೊಡೋದಿಲ್ಲ. ಸೊ ಈ ರೀತಿಯಾಗಿ ವಿಚಾರ ಮಾಡಿ ಏನಾದರೂ ಕಾವ್ಯಶೈವ ಅವರು ಗಿಲ್ಲಿ ಅವರನ್ನ ಬಿಟ್ಟು ಹೋದ್ರ. ಸೊ ಇದೆಲ್ಲರ ಬಗ್ಗೆ ನೋಡೋದಾದ್ರೆ ಖಂಡಿತವಾಗ್ಲೂ ಒಂದು ಹಲವಾರು ಕಾರ್ಯಕ್ರಮಗಳಲ್ಲೂ ಕೂಡ ನಾವು ನೋಡಿದ್ದೇವೆ ಗಿಲ್ಲಿ ಹಾಗೆ ಕಾವ್ಯ ಅಂತಕ್ಕಂಥ ಜೋಡಿಯನ್ನು ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ರು. ಈ ರೀತಿ ಇಷ್ಟಪಡ್ತಿರೋಂಥ ಜೋಡಿಯನ್ನ ಯಾಕೆ ದೂರ ಮಾಡಿಕೊಂಡ್ರು ಒಂದು ಕಾವ್ಯಶೈವ ಅವರು. ಸೊ ಅಭಿಮಾನಿಗಳ ಒಂದು ಮನಸ್ಸಿಗೆ ಯಾಕೆ ನೋವನ್ನ ಉಂಟು ಮಾಡಿದ್ರು. ಸೊ ಅಭಿಮಾನಿಗಳು ಕೂಡ ಇವರಿಬ್ಬರ ಜೋಡಿ ಅಂದ್ರೆ ತುಂಬಾ ಇಷ್ಟಪಡ್ತಾ ಇದ್ರು. ಎಲ್ಲೇ ಒಂದು ಕಾರ್ಯಕ್ರಮಗಳಲ್ಲಿ ಹೋದ್ರು ಕೂಡ ಇವರಿಬ್ರು ಜಂಟಿಯಾಗಿ ಬಂದಿದ್ರೆ ತುಂಬಾನೇ ಖುಷಿ ಪಡ್ತಾ ಇದ್ರು. ಏನಾದ್ರು ಈ ಒಬ್ಬರೇ ಒಂಟಿಯಾಗಿ ಹೋಗಿದ್ರೆ, ಕಾವ್ಯ ಹೋಗಿದ್ರೆ ಗಿಲ್ಲಿ ಹೋಗಿದ್ರೆ ಕಾವ್ಯ ಎಲ್ಲಿ ಅಂತಕ್ಕಂಥ ಮಾತನ್ನ ಕೂಡ ತುಂಬಾನೇ ಕೇಳ್ತಾ ಇದ್ರು. ಇನ್ನು ಗಿಲ್ಲಿ ಶೋ ಅಲ್ಲಿ ನೋಡ್ತಿರ್ಬೋದು, ಪುಟಾಣಿ ಮಗು ಕೂಡ ಒಂದು ನೀವಿಬ್ರು ಮದುವೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನ ಕೂಡ ಆ ಒಂದು ಪುಟಾಣಿ ಮಗು ಹೇಳಿತ್ತು. ಸೊ ಇಷ್ಟೆಲ್ಲ ಆದ್ಮೇಲೆ ಯಾಕೆ ಕಾವ್ಯಶೈವ ಅವರು ಬಿಟ್ಟು ಹೋದ್ರು, ಏನಾದ್ರೂ ಇವ್ರ ನಡುವೆ ಕಲಹಗಳಾಗಿದೆಯಾ. ಸೊ ಹೌದು ಸ್ನೇಹಿತರೆ, ಯಾಕಂದ್ರೆ ಇವರಿಬ್ಬರ ನಡುವೆ ಹಲವಾರು ಜಗಳಗಳು ಆಗಿವೆ. ಸೊ ಆ ಜಗಳಗಳನ್ನ ಮರೆತು ಕೂಡ ಇಬ್ರು ಕೂಡ ಚೆನ್ನಾಗಿ ಕೂಡ ಇದ್ರು. ಸೊ ದಿಢೀರನೆ ಇಂತಹ ಒಂದು ವಿಚಾರವನ್ನ, ಇಂತಹ ಒಂದು ಡಿಸಿಷನ್ ಸೊ ಕಾವ್ಯಶೈವ ಅವರು ಯಾಕೆ ತೆಗೆದುಕೊಂಡ್ರು ಅಂತಕ್ಕಂಥದ್ದು ಎಲ್ಲರ ಮನಸ್ಸಲ್ಲಿ ಒಂದು ಅಚ್ಚರಿಯ ಪ್ರಶ್ನೆ ಆಗಿದೆ. ಸೊ ಅಷ್ಟಕ್ಕೂ ಹುಡುಗ ಯಾರು ಅಂತಕ್ಕಂಥ ನೋಡೋದಾದ್ರೆ ಒಂದು ಅವರ ಕಾವ್ಯಶೈವ ಅವರ ಮಾವನ ಮಗ ಅಂತಕ್ಕಂಥ ಸುದ್ದಿಗಳು ತುಂಬಾನೇ ವೈರಲ್ ಆಗ್ತಾ ಇವೆ. ಗಿಲ್ಲಿ ಹಾಗೆ ಒಂದು ಗಿಲ್ಲಿ ಒಬ್ಬಂಟಿ ಆಗ್ಬಿಡ್ತಾರೆ ಇನ್ಮೇಲೆ. ಸೊ ಗಿಲ್ಲಿ ಅವರು ಕಾವ್ಯಶೈವ ಅವರನ್ನು ತುಂಬಾ ಪ್ರೀತಿಸ್ತಾ ಇದ್ರು ಅಂತಕ್ಕಂಥ ಸುದ್ದಿಗಳು ತುಂಬಾನೇ ವೈರಲ್ ಆಗ್ತಾ ಇವೆ. ಸೊ ಇದೆಲ್ಲದರ ಬಗ್ಗೆ ನೋಡೋದಾದ್ರೆ ಇನ್ಮೇಲೆ ಯಾರನ್ನು ಪ್ರೀತಿ ಮಾಡಬಾರ್ದು ಅಂತಕ್ಕಂಥದ್ದು ಗಿಲ್ಲಿ ಅವರ ಒಂದು ಮನಸ್ಸಿನಲ್ಲಿ ಬರ್ತಾ ಇದೆ. ಗಿಲ್ಲಿ ಅವರು ಇದನ್ನೇ ಒಂದು ಇನ್ಸ್ಪೈರ್ ಆಗಿ ಇಟ್ಕೊಂಡು ಏನಾದ್ರೂ ಸಾಧನೆಯನ್ನ ಮಾಡ್ತಾರ, ಸೊ ಏನಾದ್ರೂ ಬೆಳಿತಾರ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತಕ್ಕಂಥದ್ದು ಕೂಡ ಒಂದು ತುಂಬಾ ವೈರಲ್ ಆಗ್ತಾ ಇದೆ. ಸೊ ಗಿಲ್ಲಿ ಅವರು ಆದಷ್ಟು ಹೆಚ್ಚಿಗೆ ಬೆಳೆಯಲಿ, ಕಾವ್ಯಶೈವ ಅವರು ಕೂಡ ಬೆಳೆಯಲಿ, ಇಬ್ರು ಕೂಡ ಆದಷ್ಟು ಒಂದು ಮೆಟ್ಟಿಗೆ ಬೆಳೆದು ಇಬ್ರು ಕೂಡ ಒಂದು ತಮ್ಮ ಒಂದು ಗೋಲ್ಗಳನ್ನ ಅಚೀವ್ ಮಾಡಲಿ ಅಂತಕ್ಕಂಥದ್ದನ್ನ ಕೇಳ್ಕೊಳ್ಳೋಣ. ಇನ್ನು ಕಾವ್ಯಶೈವ ಅವರು ಅವರ ಸೋದರ ಮಾವನೊಂದಿಗೆ ಮದುವೆಯನ್ನ ಆಗ್ತಿದ್ದಾರೆ ಅಂತಕ್ಕಂಥದ್ದು ಸೊ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ. ಸೊ ಇದು ಎಷ್ಟರ ಮಟ್ಟಿಗೆ ಸುಳ್ಳು, ಎಷ್ಟರ ಮಟ್ಟಿಗೆ ಸತ್ಯ ಅಂತಕ್ಕಂಥದ್ದು ಎಲ್ಲೂ ಕೂಡ ಗೊತ್ತಾಗಿಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಿದೆ, ಹಲವು ಮೂಲಗಳಿಂದ ನಮಗೆ ತಿಳಿದು ಬಂದಿದೆ. ಸೊ ಸದ್ಯ ನಾವಿನ್ನು ಕಾಯ್ದು ನೋಡ್ಬೇಕಾಗಿದೆ ಇದು ನಿಜ ಸಂಗತಿನ ಅಥವಾ ಸುಳ್ಳು ಸಂಗತಿನ ಅಂತಕ್ಕಂಥದ್ದನ್ನ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೇನೆ ಅನ್ನೋದನ್ನ ಕಮೆಂಟ್ ಮಾಡಿ.